ಆತ್ಮೀಯ ಛಾಯಾಚಿತ್ರ ಬಾಂಧವರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ಡಾಲರ್ ಹಾಗೂ ಇಂಪೋರ್ಟ್ ಡ್ಯೂಟಿ ಏರಿಕೆಯ ಕಾರಣ ಫೋಟೋಗ್ರಾಫಿಕ್ ಸಾಮಗ್ರಿಗಳು ಅಂದರೆ ಫೋಟೋಗ್ರಾಫಿಕ್ ಕ್ಯಾಮರಾಸ್, ಪೆನ್ ಡ್ರೈವ್ಸ್ ಹಾಗೂ ಫೋಟೋ ಪೇಪರ್ಗಳು ಇದರಲ್ಲಿ ಬೆಲೆ ಏರಿಕೆಯಾಗಿರುತ್ತದೆ. ತಾವೆಲ್ಲರೂ ಈ ಸಂದರ್ಭದಲ್ಲಿ ಎಣಿಸಬಹುದು ಏನಂತ ಹೇಳಿದ್ರೆ, ನಾವು ಗೂಗಲ್ ಡ್ರೈವಲ್ಲಿ ಹಾಕಿ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ನಮ್ಮ ಗಿರಾಕಿಗಳಿಗೆ ಕೊಡಬಹುದು ಎಂಬುದು. ಆದರೆ ತಮಗೆ ತಿಳಿದಿಲ್ಲದ ವಿಷಯ ಏನಂತ ಹೇಳಿದ್ರೆ, ಗೂಗಲ್ ಡ್ರೈವ್ ಅಂತ ಹೇಳಿದ್ರೆ ನಿಮ್ಮ ಕಸ್ಟಮರ್ದು ಡಾಟಾನು ನೀವು ಅಮೇರಿಕದಲ್ಲಿರುವಂಥ ಅಥವಾ ಹೊರ ದೇಶದಲ್ಲಿರುವಂಥ ವಿದೇಶಿ ಶಕ್ತಿಗಳಿಗೆ ಕಸ್ಟಮರ್ ಡಾಟಾನು ಕಾಂಪ್ರಮೈಸ್ ಮಾಡುವಂಥ ಪರಿಸ್ಥಿತಿಯಾಗಿದೆ. ಅದೇ ರೀತಿಯಲ್ಲಿ ಯಾವ ಗೂಗಲ್ ಕೂಡ ಕಮ್ಮಿ ರೇಟ್ ಕೊಡುವುದಿದ್ದರೆ ಅದರಲ್ಲಿ ಅವರು ಡಾಟಾ ಕಲೆಕ್ಷನ್ ಮಾಡುವಂಥ ಉದ್ದೇಶದಿಂದ ಹಾಗೂ ನಾವು ನಮ್ಮ ಡಾಟಾಗಳನ್ನು, ನಮ್ಮ ವ್ಯವಹಾರಗಳನ್ನು ಕಾಂಪ್ರಮೈಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈ ಕಾರಣದಿಂದಾಗಿ ನಾನು ಎಲ್ಲರಲ್ಲಿ ತಿಳಿಸುವುದೇನಂತ ಹೇಳಿದ್ರೆ, ತಾವು ಪೆನ್ ಡ್ರೈವನ್ನು ಉಪಯೋಗಿಸಿ ವಿಡಿಯೋವನ್ನು ಅಥವಾ ಫೋಟೋಗ್ರಫಿಯನ್ನು ಕಸ್ಟಮರಿಗೆ ನೀಡಿ ಗೂಗಲ್ ಡ್ರೈವಲ್ಲಿ ಹಾಕಿ ಕಸ್ಟಮರ್ ಅಥವಾ ನಿಮ್ಮ ವ್ಯವಹಾರದ ಡಾಟಾವನ್ನು ಅಮೆರಿಕನ್ CIA ಅಥವಾ ವಿದೇಶಿ ತಾಕತ್ತುಗಳಿಗೆ ಕಾಂಪ್ರಮೈಸ್ ಮಾಡಬೇಡಿ. ಒಂದು 100-200 ರೂಪಾಯಿ ವ್ಯತ್ಯಾಸ ಬಂದಲ್ಲಿ ತಮ್ಮ ಡಾಟಾ ಬಹಳ ಮುಖ್ಯವಾದದ್ದು. ಅದನ್ನು ಹೊರ ದೇಶಗಳಿಗೆ ನೀವು ಕಾಂಪ್ರಮೈಸ್ ಮಾಡಿದರೆ ನಿಮಗೆ 100-200 ರೂಪಾಯಿ ಬೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೇ ರೀತಿಯಲ್ಲಿ ಫೋಟೋಗ್ರಾಫಿಕ್ ಪೇಪರ್ಗಳಲ್ಲಿ ಫೋಟೋ ಪ್ರಿಂಟನ್ನು ಆದಷ್ಟು ಮಾಡಿ. ಯಾಕೆಂತ ಹೇಳಿದ್ರೆ, ಏನಾದರೂ ಕಂಪ್ಯೂಟ್ರಲ್ಲಿ ಅಥವಾ ಏನಾದರೂ ಮೆಮೊರಿಯಲ್ಲಿ ಏನಾದರೂ ಸೈಬರ್ ಅಟ್ಯಾಕ್ ಆದಲ್ಲಿ ಈಗಿನ ಭೂಲೋಕದ ಪರಿಸ್ಥಿತಿಯನ್ನು ನೋಡುವಾಗ ನಿಮ್ಮ ಅಮೂಲ್ಯವಾದ ಒಂದು ಪ್ರೋಗ್ರಾಮ್ಗಳ ಹಾಗೂ ಮೆಮೊರೀಸ್ಗಳ ಡಾಟಾ ಹೋಗಬಹುದು. ಅದಕ್ಕೆ ಆದಷ್ಟು ಫೋಟೋಗ್ರಾಫನ್ನು ಪ್ರಿಂಟ್ ಮಾಡಿ, ಪ್ರಿಂಟ್ ಮೀಡಿಯಾವನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೂ ಶುಭ ಕೋರಿಕೊಂಡು ನನ್ನ ಈ ಮಾತುಗಳನ್ನು ಮುಕ್ತಾಯಿಸುತ್ತಿದ್ದೇನೆ. ನಮಸ್ಕಾರಗಳು.